ಥೈರಾಯ್ಡ್ ಅಂದರೆ ಏನು ಅಂತ. ಓಕೆ, ಸೊ ಥೈರಾಯ್ಡ್ ಯೂಶ್ವಲಿ ಇದು ಎಂಡೋಕ್ರೈನ್ ಗ್ಲ್ಯಾಂಡ್. ಇದು ಮೇಜರ್ ಗ್ಲ್ಯಾಂಡ್ ಇನ್ ಅವರ್ ಬಾಡಿ ಸಿಸ್ಟಮ್. ಇದು ನಮ್ಮ ಕುತ್ತಿಗೆ ಭಾಗ ಮುಂಗ್ ಭಾಗದಲ್ಲಿ ಇದು ಇರುತ್ತೆ ಥೈರಾಯ್ಡ್ ಗ್ಲ್ಯಾಂಡ್. ಅದು ಬಟರ್ಫ್ಲೈ ಶೇಪ್ ಥರ ಗ್ಲ್ಯಾಂಡ್ ಇರುತ್ತೆ. ಇದು ವೇಟೇಜ್ ಅಂದರೆ ಜಸ್ಟ್ 25 ಗ್ರಾಮ್ಸ್ ಅಷ್ಟೇ ವೇಟ್ ಇರುತ್ತೆ ಇದಕ್ಕೆ. ಬಟ್ ಕೆಲಸ ಮಾಡೋತ್ತೆ ಅಂದರೆ ಎವ್ರಿಥಿಂಗ್, ವಾಟ್ ಆಲ್ ಥಿಂಗ್ಸ್ ಇಟ್ ಈಸ್ ನಾಟ್ ಡೂಯಿಂಗ್, ಯು ಆಸ್ಕ್, ದಟ್ಸ್ ಇಟ್. ಸೊ ಇದು ಥೈರಾಯ್ಡ್ ಗ್ಲ್ಯಾಂಡಿಂದ ಸಮಸ್ಯೆ ಬರೋದು ಶುರು ಆದಮೇಲೆ ಇದಕ್ಕೆ ಇಂಪಾರ್ಟೆನ್ಸ್ ಕಾಣಿಸ್ಕೊಳ್ಳುತ್ತೆ. ಅಲ್ಲಿ ತನಕ ಏನು ಇಂಪಾರ್ಟೆನ್ಸ್ ಕಾಣಿಸಲ್ಲ. ಸೊ ಥೈರಾಯ್ಡ್ ಗ್ಲ್ಯಾಂಡ್ ಅಲ್ಲಿ 2 ಪ್ರಕಾರ ಹಾರ್ಮೋನ್ಸ್ ಇರುತ್ತೆ. ಮೇನ್ ಪ್ರೈಮರಿ ಹಾರ್ಮೋನ್ಸ್ ಅಂದರೆ T3 ಮತ್ತು T4. T3 ಅಂದರೆ ಟ್ರೈಐಡೋಥೈರಾಕ್ಸಿನ್ ಮತ್ತು ಥೈರಾಕ್ಸಿನ್, ಆ ಥರ. ಸೊ ಈ ಹಾರ್ಮೋನ್ಸಲ್ಲಿ ಥೈರಾಯ್ಡ್ ಗ್ಲ್ಯಾಂಡ್ ಇಂದ ಈ ಹಾರ್ಮೋನ್ಸ್ ಉತ್ಪತ್ತಿ ಆದಮೇಲೆ ನಿಮ್ಮದು ಜನರಲ್ ಸ್ಪೆಸಿಫಿಕ್ ಆ ಥರ ಏನು ಫಂಕ್ಷನ್ ಇರಲ್ಲ, ಬಟ್ ಜನರಲ್ ಥರ ಲೈಕ್ ಏನಾದರೂ ಸೆಲ್ಯುಲರ್ ಡ್ಯಾಮೇಜ್ ಆದಾಗ ಸೆಲ್ಯುಲರ್ ರಿಪೇರ್ ಮಾಡೋದಕ್ಕೆ, ರಿಜುವಿನೇಷನ್ ಮಾಡೋದಕ್ಕೆ, ಅಥವಾ ಏನಾದರೂ ಮೆನ್ಸ್ಟ್ರಲ್ ಇರ್ರೆಗ್ಯುಲಾರಿಟೀಸ್ ಇದ್ದರೆ ಅದು ಬ್ಯಾಲೆನ್ಸ್ ಮಾಡೋದಕ್ಕೆ ಇದು ಥೈರಾಯ್ಡ್ ಗ್ಲ್ಯಾಂಡ್ ಉತ್ಪತ್ತಿ ಆಗಿರೋದು ಹಾರ್ಮೋನ್ಸ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಥೈರಾಯ್ಡ್ ಗ್ಲ್ಯಾಂಡ್ಗೆ ಸಿಗ್ನಲ್ ಬರುತ್ತೆ ಅಂದರೆ ಅದು ಬ್ರೈನಿಂದ. ಸೊ ಅದು ಬ್ರೈನ್ ಸಿಗ್ನಲ್ ಬಂದ ಮೇಲೆ ಥೈರಾಯ್ಡ್ ಗ್ಲ್ಯಾಂಡ್ಸ್ದು ಹಾರ್ಮೋನ್ಸ್ ಉತ್ಪತ್ತಿ ಆಗೋದಕ್ಕೆ ಶುರು ಆಗುತ್ತೆ. ಮೇನ್ ಹಾರ್ಮೋನ್ಸ್ ಅಂದರೆ T3 T4 ಹೇಳಿದ್ದೀವಿ, ಬಟ್ ಅದರ ಜೊತೆ ಇನ್ನು ಸೆಕೆಂಡ್ರಿ ಹಾರ್ಮೋನ್ಸ್ ಇರುತ್ತೆ. ಅದು ರಿವರ್ಸ್ T3 ಒಂದು ಹಾರ್ಮೋನ್ ಇರುತ್ತೆ, ಪ್ಲಸ್ ಅದರ ಜೊತೆ ಕ್ಯಾಲ್ಸಿಟೋನಿನ್ ಅದು ಒಂದು ಹಾರ್ಮೋನ್ ಇರುತ್ತೆ. ಸೊ ಕ್ಯಾಲ್ಸಿಟೋನಿನ್ ಇದು ಮೇನ್ ಇಂಪಾರ್ಟೆಂಟ್ ಫಂಕ್ಷನ್ ಅಂದರೆ ನಿಮ್ಮದು ಬಾಡಿಯಲ್ಲಿ ಕ್ಯಾಲ್ಶಿಯಂ ಕರೆಕ್ಟಾಗಿ ಅಬ್ಸಾರ್ಪ್ಷನ್ ಆಗೋದಕ್ಕೆ ಅಥವಾ ಅಸಿಮ್ಯುಲೇಷನ್ ಆಗೋದಕ್ಕೆ ತುಂಬ ಒಳ್ಳೆಯದು ಕೆಲಸ ಮಾಡ್ತಾ ಇರುತ್ತೆ. ಸೊ ಬ್ರೈನಿಂದ ಫಾರ್ ಎಕ್ಸಾಂಪಲ್ ಹೈಪೋಥ್ಯಾಲಮಸ್ ಒಂದು ಬ್ರೈನಲ್ಲಿ ಮೇನ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇರುತ್ತೆ. ಸೊ ಹೈಪೋಥ್ಯಾಲಮಸ್ಸಿಂದ ಇದು TRH ಲೆವೆಲ್ಸ್ ಅಂದರೆ ಥೈರೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್ ಇರುತ್ತೆ. ಸೊ ಥೈರೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್ ನಿಮ್ಮ ಪಿಚ್ಯುಟರಿ ಗ್ಲ್ಯಾಂಡಲ್ಲಿ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ಗೆ ಪುಷ್ ಮಾಡುತ್ತೆ. ಸೊ ಉತ್ಪತ್ತಿ ಮಾಡುತ್ತೆ. ಸೊ ಅದು ಸಿಗ್ನಲ್ ಕೊಡುತ್ತೆ. ಆ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನಿಂದ ಸಿಗ್ನಲ್ ಬಂದ ಮೇಲೆ ಥೈರಾಯ್ಡ್ ಗ್ಲ್ಯಾಂಡಲ್ಲಿ 2 ಲೋಬ್ಸ್ ಇರುತ್ತೆ. ಒಂದು ರೈಟ್ ಲೋಬ್ ಇರುತ್ತೆ, ಒಂದು ಲೆಫ್ಟ್ ಲೋಬ್ ಇರುತ್ತೆ. ಏನಾದರೂ ಸ್ಟ್ರಕ್ಚರಲ್ ಡ್ಯಾಮೇಜ್ ಆದಾಗ ಅಥವಾ ಏನಾದರೂ ಜೆನೆಟಿಕ್ ಪ್ರಕಾರ ಏನಾದರೂ ಸಮಸ್ಯೆ ಇದ್ದಾಗ ಈ ಲೋಬ್ಸ್ ಅದರಲ್ಲಿ ಸ್ವಲ್ಪ ಸೈಜ್ ದಪ್ಪ ಆಗಿರೋದು ಅಥವಾ ಏನು ಲೋಬ್ಸೇ ಇರಲ್ಲ ಕೆಲವೊಂದ್ಸರಿ, ಅದು ತುಂಬ ರೇರ್ ಕೇಸಸಲ್ಲಿ, ಬಟ್ ಆ ಥರ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಉತ್ಪತ್ತಿ ಆದಮೇಲೆ ಪಿಟ್ಯೂಟರಿ ಗ್ಲ್ಯಾಂಡಿಂದ ಅದು ಉತ್ಪತ್ತಿ ಆದಮೇಲೆ ಇದು ಫಾಲಿಕ್ಯುಲರ್ ಸೇಲ್ಸ್ ಇರುತ್ತೆ, ಚಿಕ್ಕ ಸೆಲ್ಸ್ ಇರುತ್ತೆ ಥೈರಾಯ್ಡ್ ಗ್ಲ್ಯಾಂಡಲ್ಲಿ. ಸೊ ಆ ಥೈರಾಯ್ಡ್ ಗ್ಲ್ಯಾಂಡಿಂದ ಅದು ಫಾಲಿಕ್ಯುಲರ್ ಸೇಲ್ಸಿಂದ ಇದು T3 T4 ರಿವರ್ಸ್ T3 ಅಥವಾ ಕ್ಯಾಲ್ಸಿಟೋನಿನ್ ಆ ಥರ ಹಾರ್ಮೋನ್ಸ್ ಉತ್ಪತ್ತಿ ಆಗೋಕ್ಕೆ ಶುರು ಆಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.